ಟ್ರೇಡಿಂಗ್ ನಲ್ಲಿ ದುಡ್ಡು ಮಾಡೋದ್ಕಿಂತ ದುಡ್ಡು ಉಳಿಸೋದು ತುಂಬಾ ಇಂಪಾರ್ಟೆಂಟ್. ನೀವು ನಿಮ್ ಎಲ್ಲ ಟ್ರೇಡ್ ನಲ್ಲಿ ಜಾಸ್ತಿ ರಿಸ್ಕ್ ತಗೋತಾ ಇದ್ರೆ ನಿಮ್ ಟ್ರೇಡಿಂಗ್ ಅಕೌಂಟ್ ವೈಪೌಟ್ ಆಗ್ಲಿಕ್ಕೆ ಜಾಸ್ತಿ ಟೈಮೇ ತಗೊಳಲ್ಲ. ಇವತ್ ನಾವು ಈ ವಿಡಿಯೋದಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡುವ. ಪ್ರೊಫೆಷನಲ್ ಟ್ರೇಡರ್ಸ್ ಏನ್ ಮಾಡ್ತಾರಂದ್ರೆ ಅವ್ರ ಕ್ಯಾಪಿಟಲ್ ಅಲ್ಲಿ ಜಸ್ಟ್ 1-2% ಅಷ್ಟೇ ರಿಸ್ಕ್ ತಗೋತಾರೆ ಒಂದ್ ಟ್ರೇಡಿಗೆ. ಎಕ್ಸಾಂಪಲ್, ನೀವೀಗ 1 lakh ಅಮೌಂಟ್ ಅಲ್ಲಿ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಒಂದ್ ಟ್ರೇಡ್ ಅಲ್ಲಿ ಜಸ್ಟ್ 1-2% ಅಂದ್ರೆ ಬರೀ 1000 ಇಲ್ಲ 2000 ಅಷ್ಟೇ ರಿಸ್ಕ್ ತಗೋಬೇಕು. ಸೊ ದಟ್ ನಿಮ್ಗೆ ಮತ್ತೆ ತುಂಬಾ ಟ್ರೇಡ್ ಮಾಡ್ಲಿಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಥಿಂಕ್ ಮಾಡಿ, ನಿಮ್ಮ ಹತ್ರ 1 ಲಕ್ಷ ಅಮೌಂಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಆ 1 ಲಕ್ಷದಲ್ಲಿ ಒಂದೇ ಟ್ರೇಡ್ ಅಲ್ಲಿ ನೀವು 10% ಕಳ್ಕೊಂಡ್ಬಿಡ್ತೀರಾ, ಅಂದ್ರೆ 10,000 ಕಳ್ಕೊಂಡ್ಬಿಡ್ತೀರಾ. ಆವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದೇ ಟ್ರೇಡ್ ಅಲ್ಲಿ ನಿಮ್ 10% ಕ್ಯಾಪಿಟಲ್ ಹೋಗ್ಬಿಡುತ್ತೆ, ಮತ್ತೆ ನಿಮ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗ್ಬಿಡುತ್ತೆ. ಸೊ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಇವತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಬೆನಿಫಿಟ್ಸ್ ಏನು ಅಂಡ್ 40% 30% ಅಕ್ಯುರೇಸಿ ಇದ್ರೂ ಕೂಡ ನೀವು ಪ್ರಾಫಿಟ್ ಅಲ್ಲೇ ಇರ್ತೀರಾ, ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಬಾಯಲ್ಲಿ ಹೇಳೋದಕ್ಕಿಂತ ನಂಬರ್ಸ್ ಅಲ್ಲಿ ತೋರಿಸಿದ್ರೆ ನಿಮ್ ಮತ್ತು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಈ ಬುಕ್ ಅಲ್ಲಿ ಕ್ಲೀನ್ ಆಗಿ ಬರ್ದಿಟ್ಟಿದ್ದೀನಿ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಅಂಡ್ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿ, ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ನಾವೀಗ ಬಿಗಿನರ್ಸ್ ಅಲ್ವಾ, ಸೊ ಜಸ್ಟ್ ನಮ್ಮ ಹತ್ರ 10,000 ಕ್ಯಾಪಿಟಲ್ ಇದೆ ಅಂತ ತಿಳ್ಕೊಳ್ವಾ. ಸೊ 10,000 ಕ್ಯಾಪಿಟಲ್ ಅಲ್ಲಿ ನಾವೇನ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಬೇಕಂದ್ರೆ ನಾವು ಬರೀ ಒನ್ ಟ್ರೇಡ್ ಅಲ್ಲಿ ಬರೀ 500 ರೂಪಾಯಿ ಅಷ್ಟೇ ರಿಸ್ಕ್ ಇಡ್ಬೇಕು. ಓಕೆನಾ? ಸೊ 500 ರೂಪಾಯಿ ಅಷ್ಟೇ ರಿಸ್ಕ್ ಇಟ್ರೆ ನಮ್ಗೆ 20 ಟ್ರೇಡ್ ತಗೊಬಹುದು. 500 into 20 = 10,000. ಸೊ ನಾವು 20 ಟ್ರೇಡ್ ತಗೊಳ್ಳಿಕ್ ನಮ್ಗೆ ಚಾನ್ಸ್ ಇರುತ್ತೆ. ಅಂಡ್ RR ರೇಷಿಯೋ ಅಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ. ಸೊ ಫಾರ್ ಎಕ್ಸಾಂಪಲ್, ಏನಾದ್ರು ನಾವೀಗ 500 ರಿಸ್ಕ್ ಇಟ್ಟಿದೀವಿ ಅಂದ್ರೆ 1000 ರೂಪೀಸ್ ಪ್ರಾಫಿಟ್ ಇಡ್ಬೇಕು, ಅಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ. ರಿಸ್ಕ್ ಏನಾದ್ರು 1 ತಗೊಂತಿದ್ರೆ ರಿವಾರ್ಡ್ 2 ಇರಬೇಕು. ಆ ತರ ಟ್ರೇಡ್ ಅನ್ನಷ್ಟೇ ನಾವು ತಗೋಬೇಕು. ಸೊ ಈ ತರ ಮಾಡೋದ್ರಿಂದ ನಾವು 10ರಲ್ಲಿ ಬರೀ 4 ಟ್ರೇಡ್ ಕರೆಕ್ಟ್ ಆಗಿ 6 ಟ್ರೇಡ್ ಲಾಸ್ ಆದ್ರೂ ಕೂಡ ನಾವು ಪ್ರಾಫಿಟ್ ಅಲ್ಲೇ ಇರ್ತೀವಿ. ಸೊ ಇದನ್ನ ಎಕ್ಸಾಂಪಲ್ ಮೂಲಕ ನಾ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, 10 ಟ್ರೇಡ್ಸ್ ನಾವು ತಗೊಳ್ತೀವಿ ಅಂತ ತಿಳ್ಕೊಳ್ಳಿ. 10 ಟ್ರೇಡ್ಸ್ ಅಲ್ಲಿ 5 ಪ್ರಾಫಿಟ್ ಬರುತ್ತೆ, 5 ಲಾಸ್ ಬರುತ್ತೆ. ಸೊ ನೋಡಿ, ಈಚ್ ಟ್ರೇಡ್ ಅಲ್ಲಿ 500 ರೂಪಾಯಿ ರಿಸ್ಕ್ ತಗೊಂತಿದ್ದೀವಿ ಅಂಡ್ ರಿವಾರ್ಡ್ 1000 ರೂಪೀಸ್ ಸಿಗ್ತಿದೆ. ಸೊ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಫಾಲೋ ಮಾಡೋದ್ರಿಂದ 5 ಲಾಸ್ ಅಂದ್ರೆ ಎಷ್ಟು ನೋಡಿ, 5 into 500 2500 ರೂಪೀಸ್ ಲಾಸ್ ಆಗುತ್ತೆ ಟೋಟಲ್. 5 ಪ್ರಾಫಿಟ್ ಅಂದ್ರೆ 5 into 1000 5000 ರೂಪೀಸ್ ಪ್ರಾಫಿಟ್. ಸೊ ಟೋಟಲ್ ನೆಟ್ ಪ್ರಾಫಿಟ್ ನಮ್ಗೆ 2500 ರೂಪೀಸ್ ನೆಟ್ ಪ್ರಾಫಿಟ್ ಇರುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೂಡ ತಗೊಳ್ಳುವ. ನಮ್ ಟ್ರೇಡ್ ಏನಷ್ಟು ಅಕ್ಯುರೇಸಿ ಇಲ್ಲ ಅಂತ ತಿಳ್ಕೊಳ್ಳಿ. ಜಸ್ಟ್ 40% ಅಷ್ಟೇ ಅಕ್ಯುರೇಸಿ ಇರುತ್ತೆ. ಸೊ 40% ಅಕ್ಯುರೇಸಿ ಅಂದ್ರೆ 10 ಟ್ರೇಡ್ ಅಲ್ಲಿ 4 ಟ್ರೇಡ್ ಅಷ್ಟೇ ಪ್ರಾಫಿಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ ನಮ್ಗೆ. ಅಂದ್ರೆ ನೋಡಿ, ಲಾಸ್ ನಮ್ಗೆ 6 ಆಗುತ್ತೆ, ಪ್ರಾಫಿಟ್ 4 ಟ್ರೇಡ್ ಅಷ್ಟೇ ಆಗುತ್ತೆ. ಸೊ ಲಾಸ್ 6 ಟ್ರೇಡ್ ಅಂದ್ರೆ 6 into 500 3000 ರೂಪೀಸ್. 4 ಪ್ರಾಫಿಟ್ ಅಂದ್ರೆ 4 into 1000 4000 ರೂಪೀಸ್. ಸೊ ಸ್ಟಿಲ್ ನಮ್ಗೆ ನೆಟ್ ಪ್ರಾಫಿಟ್ ಅಲ್ಲೇ ಎಂಡ್ ಆಗ್ತಿದೆ. ನಾವು ನೋಡಿ 10ರಲ್ಲಿ 4 ಪ್ರಾಫಿಟ್ ಆಗಿ 6 ಟ್ರೇಡ್ ಲಾಸ್ ಮಾಡ್ಕೊಂಡ್ರು ಕೂಡ ಸ್ಟಿಲ್ ನಾವು ಪ್ರಾಫಿಟ್ ಅಲ್ಲೇ ಇರ್ತೀವಿ. ಅದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ವಿತ್ ಜಸ್ಟ್ 40% ಅಕ್ಯುರೇಸಿ ವಿ ಕ್ಯಾನ್ ಬಿ ಪ್ರಾಫಿಟೇಬಲ್. ನಾವೇನಾದ್ರೂ ಕರೆಕ್ಟ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡೋದಿದ್ರೆ ವಿತ್ ಜಸ್ಟ್ 40% ಅಕ್ಯುರೇಸಿ ಕೂಡ ನಾವು ಪ್ರಾಫಿಟೇಬಲ್ ಆಗಿರ್ತೀವಿ. ಇದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ನಾವು ಜಸ್ಟ್ 40% ಅಕ್ಯುರೇಸಿ ಇದ್ರೂ ಕೂಡ ನಾವು ಟ್ರೇಡಿಂಗ್ ಅಲ್ಲಿ ಪ್ರಾಫಿಟೇಬಲ್ ಆಗ್ಬೋದು, ಜಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡೋದ್ರಿಂದ. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದ್ರೆ ನಿಮ್ ಅಕೌಂಟ್ ಕಂಪ್ಲೀಟ್ ವೈಪೌಟ್ ಆಗುತ್ತೆ ಒಂದೇ ಟ್ರೇಡ್ ಅಲ್ಲಿ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು MBA ಟೈಮ್ ಅಲ್ಲಿ ಇಂಟರ್ನ್ಶಿಪ್ ಮಾಡುವಾಗ ಒಂದು ಟ್ರೇಡಿಂಗ್ ಕಂಪ್ನಿನಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ. ಸೊ ಅವರು ನಮ್ಗೆ $200 ಕೊಟ್ಟಿದ್ರು ಟ್ರೇಡ್ ಮಾಡ್ಲಿಕ್ಕೆ, ಫಾರೆಕ್ಸ್ ಟ್ರೇಡ್ ಮಾಡ್ಲಿಕ್ಕೆ. ಸೊ ನಾನೇನ್ ಮಾಡಿದ್ದೆ ಅಂದ್ರೆ ಯಾವ್ದೋ ಒಂದು ಟ್ರೇಡ್ EUR/USD or AUD/USD ಪೇರ್ಸ್ ಮೇಲೆ ಟ್ರೇಡ್ ತಗೊಂಡಿದ್ದೆ. ಸೊ ಡೈಲಿ $20-30 ಪ್ರಾಫಿಟ್ ಆ ತರ ಏನಾದ್ರು ಪ್ರಾಫಿಟ್ ಮಾಡ್ತಿದ್ದೆ. ಅಂಡ್ ಲಾಸ್ ಕೂಡ ಸ್ವಲ್ಪ ಕಡಿಮೆನೆ ಮಾಡ್ತಿದ್ದೆ. ಬಟ್ ಒಂದ್ ಟ್ರೇಡ್ ಅಲ್ಲಿ ಒಂದೇ ಟ್ರೇಡ್ ಅಲ್ಲಿ $157 ಲಾಸ್ ಮಾಡ್ಕೊಂಡೆ. ಟ್ರೇಡಿಂಗ್ ಅಕೌಂಟ್ $200 ಆಗಿತ್ತು, $157 ಒಂದೇ ಟ್ರೇಡ್ ಅಲ್ಲಿ ಲಾಸ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೆ ದಟ್ ಈ ಟ್ರೇಡ್ ನನ್ ಪರವಾಗಿ ಟರ್ನ್ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದೆ. ಸೊ ಈ ತರ ನಾವು ವೇಟ್ ಮಾಡಬಾರ್ದು. ನಮ್ದು ರಿಸ್ಕ್ ಎಷ್ಟಿದೆ ಅಂತ ಮೊದಲೇ ಡಿಫೈನ್ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನೇನಾದ್ರೂ $10 ಕಳ್ಕೋಬೇಕು ಆ ಟ್ರೇಡ್ ಅಲ್ಲಿ ಅಂತ ಅನ್ಕೊಂಡಿದ್ರೆ ನೋಡಿ, $10 ಬಂದಾಗ $10 ಮೈನಸ್ ಆದಾಗ ನಾ ಆ ಟ್ರೇಡ್ ಅನ್ನ ಕಟ್ ಮಾಡ್ಬಿಡ್ತಿದ್ದೆ. $190 ನನ್ನ ಹತ್ರ ಉಳಿತಿತ್ತು. ಬಟ್ ನಾನು ಹಂಗ್ ಮಾಡಿಲ್ಲ. $157 ಒಂದೇ ಟ್ರೇಡ್ ಅಲ್ಲಿ ಕಳ್ಕೊಂಡ್ಬಿಟ್ಟೆ ಅಂಡ್ ಆ ಅಕೌಂಟ್ ನ ಕಂಪ್ಲೀಟ್ ವೈಪ್ಔಟ್ ಮಾಡ್ಬಿಟ್ಟೆ. ಸೊ ಈ ತರ ಮಾಡ್ತಾ ಇದ್ರೆ ನಾವು ಟ್ರೇಡಿಂಗ್ ನಲ್ಲಿ ಜಾಸ್ತಿ ಟೈಮ್ ಇರ್ಲಿಕ್ಕೆ ಆಗುದೇ ಇಲ್ಲ.
ಸೊ ಕ್ಯಾಪಿಟಲ್ ಅನ್ನ ಪ್ರಿಸರ್ವ್ ಮಾಡಿ ಇಡುವುದು ತುಂಬಾ ಇಂಪಾರ್ಟೆಂಟ್ ಟ್ರೇಡಿಂಗ್ ಅಲ್ಲಿ.